ಓಂ ಗುರುಭ್ಯೋ ನಮಃ. ಬಂಧುಗಳೇ, ಮನುಷ್ಯನಿಗೆ ತನ್ನ ಜೀವನದಲ್ಲಿ ಮಾಡಬೇಕಾದ ಕೆಲಸಗಳಲ್ಲಿ ಎಲ್ಲಕ್ಕೂ ಕಠಿಣವಾದಂತಹ ಕೆಲಸ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಬೇರೆ ಬೇರೆ ಉತ್ತರಾನೇ ಹೇಳಬಹುದು. ಯಾಕೆ ಅಂದ್ರೆ ಅವರವರ ದೃಷ್ಟಿಗೆ ತಕ್ಕಂತೆ, ಅವರವರಿಗೆ ವಿಚಾರಕ್ಕೆ ತಕ್ಕಂತೆ ಅವರು ಬೇರೆ ಉತ್ತರ ಕೊಡಬಹುದು. ಆದ್ರೆ ನಿಜವಾಗಿಯೂ ಎಲ್ಲಕ್ಕಿಂತ ಕಠಿಣವಾದ ಕೆಲಸ ಯಾವುದಿರುತ್ತೆ ಅಂತ ಒಬ್ಬ ರಾಜನಿಗೆ ತಿಳಿದುಕೊಳ್ಳೋದಿರುತ್ತೆ. ಆ ಕಾರಣಕ್ಕಾಗಿ ಆತ ತನ್ನ ರಾಜ್ಯದಲ್ಲಿರುವ ಎಲ್ಲರನ್ನ ಸಭೆ ಕರೆದಿರುತ್ತಾನೆ. ಸಭೆ ಕರೆದು ತನ್ನ ಪ್ರಶ್ನೆಯನ್ನ ಅವರ ಮುಂದೆ ಇಟ್ಟಿರುತ್ತಾನೆ. ಮನುಷ್ಯನಿಗೆ ತನ್ನ ಜೀವನದಲ್ಲಿ ಮಾಡಬೇಕಾದ ಕೆಲಸಗಳಲ್ಲಿ ಎಲ್ಲಕ್ಕಿಂತ ಕಠಿಣವಾದಂತಹ ಕೆಲಸ ಯಾವುದು ಅಂತ ಆ ಸಭೆಯ ಮುಂದೆ ತನ್ನ ಪ್ರಶ್ನೆ ಇಟ್ಟಿರುತ್ತಾನೆ. ಅದಕ್ಕೆ ಬಂದಂತಹ ಜನರೆಲ್ಲರೂ ಅವರವರಿಗೆ ತಿಳಿದಂತೆ ಉತ್ತರ ಕೊಡೋಕ್ ಶುರು ಮಾಡ್ತಾರೆ. ಕೆಲವೊಬ್ರು ಹೇಳ್ತಾರೆ, ಮನೆ ಕಟ್ಟುವುದು ತುಂಬಾ ಕಷ್ಟ ರೀ, ಮನೆ ಕಟ್ಟುವುದಕ್ಕಿಂತ ಕಷ್ಟ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ, ಹೊಲ ಅಥವಾ ತೋಟದ ಖರೀದಿ ಮಾಡುವುದು ಎಲ್ಲಕ್ಕಿಂತ ಕಠಿಣವಾದಂತಹ ಕೆಲಸವಾಗಿದೆ. ಇನ್ನೂ ಕೆಲವರು ಹೇಳ್ತಾರೆ, ಮಕ್ಕಳನ್ನು ಜೋಪಾನ ಮಾಡುವುದು ಎಲ್ಲಕ್ಕಿಂತ ಕಠಿಣವಾಗಿದೆ ಅಂತ. ಇನ್ನೂ ಕೆಲವರು ಹೇಳ್ತಾರೆ, ಜೀವನದಲ್ಲಿ ಗೌರವ ಗಳಿಸುವುದು ಎಲ್ಲಕ್ಕಿಂತ ಕಷ್ಟ ಅಂತ. ಇನ್ನೂ ಕೆಲವರು ಹೇಳ್ತಾರೆ, ಹಣ ಗಳಿಸುವುದು ಎಲ್ಲಕ್ಕಿಂತ ಕಷ್ಟ ಅಂತ. ಇನ್ನೂ ಕೆಲವರು ಹೇಳ್ತಾರೆ, ಅದೆಂಥದೋ ಒಂದು ಪರೀಕ್ಷೆ, ಈಗ ನಾವು ಪರೀಕ್ಷೆ ಅಂತೀವಲ್ಲ, ಸ್ಪರ್ಧಾ ಪರೀಕ್ಷೆ, ಅಂತಹ ಪರೀಕ್ಷೆ ಪಾಸ್ ಆಗುವುದು ಎಲ್ಲಕ್ಕಿಂತ ಕಠಿಣವಾಗಿದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಸಭೆಗೆ ಬಂದವರೆಲ್ಲ ತಮಗೆ ತಿಳಿದಂತೆ, ತಮ್ಮ ವಿಚಾರಕ್ಕೆ ತಕ್ಕಂತೆ ಕಠಿಣವಾದಂತಹ ಕೆಲಸಗಳನ್ನ ಹೇಳ್ತಿರ್ತಾರೆ. ಅಂದ್ರೆ ಚರ್ಚೆಯಲ್ಲಿ ಪಾಲ್ಗೊಂಡು ಹೇಳ್ತಿರ್ತಾರೆ. ಒಬ್ಬರು ಮಾತ್ರ ಇದನ್ನೆಲ್ಲ ಕೇಳ್ತಾ ಒಳಗೊಳಗೆ ಮುಗುಳ್ನಗುತ್ತಾ ಸುಮ್ಮನೆ ಕೂತಿರುತ್ತಾರೆ. ಅವ್ರೇನ್ ಮುಗುಳ್ನಗುತ್ತಾ ಕುಳಿತಿದ್ರಲ್ಲ, ರಾಜ ಅವರನ್ನ ಎಬ್ಬಿಸಿ ನಿಲ್ಲಿಸಿ ಕೇಳ್ತಾನೆ, ಇದಕ್ಕೆ ನಿಮ್ಮ ಉತ್ತರ ಏನಿದೆ ಅಂತ. ಅವರು ಹೇಳ್ತಾರೆ, ಇವೆಲ್ಲಕ್ಕೂ ಮಿಗಿಲಾಗಿ ಒಂದು ಕಷ್ಟದ ಕೆಲಸ ಇದೆ, ಅದೇನು ಅಂತ ಎಲ್ರೂ ಆತುರದಿಂದ ಕೇಳ್ತಾರೆ. ರಾಜನು ಸಹಿತ ಕೇಳ್ತಾನೆ. ಕೇಳಿದ್ದಕ್ಕೆ ಅವರು ಹೇಳ್ತಾರೆ, ಮನುಷ್ಯನಿಗೆ ಮನುಷ್ಯ ಅಂತ ಕರಿಬೇಕಾದ್ರೆ ಅವನಲ್ಲಿ ಏನೇನ್ ಇರಬೇಕೋ, ಅಂದ್ರೆ ಯಾವ ಯಾವ ಗುಣಗಳಿರಬೇಕೋ ಅವೆಲ್ಲಾ ಗುಣಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಜೀವನ ಪೂರ್ತಿ ಜೀವನ ಮಾಡುವುದೇ ಎಲ್ಲಕ್ಕಿಂತ ಕಠಿಣವಾದ ಕೆಲಸ ಆಗಿದೆ ಅಂತ ಅವರು ಹೇಳ್ತಾರೆ. ಹೇಳಿದ್ದಕ್ಕೆ ರಾಜ ಸಹಿತ ತುಂಬಿದ ಸಭೆಯು ಮೌನವಾಗಿ ತಲೆ ತಗ್ಗಿಸುತ್ತೆ. ಧನ್ಯವಾದಗಳು.